ಬೆದರ್ಗೊಂಬೆಲ್ಲಕ್ಕ ನೀನು ಬೆದರ್ ದೆವ್ವ ಇವಿಟಿ. ವೆಲ್ಕಮ್ ಬ್ಯಾಕ್ ಟು ಮಿನಿಲಾಗ್ ಅಂತ ಹೇಳ್ತಾ ಇವತ್ತು ದಾವಣಗೆರೆಯಿಂದ ನೆಲಕುದ್ರಿಗೆ ಹೋಗ್ತಿದೀವಿ. ದಾವಣಗೆರೆ ಬಂದು ಇಳ್ಕೊಂಡಿದೀವಿ. ದಾವಣಗೆರೆ ಇಳ್ಕೊಂಡ್ಬಿಟ್ಟು ಇಲ್ಲಿಂದ ಖುಷಿಯಾಗಿದ್ದೀವಿ ಗೈಸ್, ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ನೆಲಕುದ್ರಿಗೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಂದ್ಬಿಡೋದು ಲಾಸ್ಟಿಗೆ. ಅದಕ್ಕೆ ನಾವ್ ಹಿಂಗ್ ಮಾಡಿದ್ವಿ ಗ್ಯಾಸ್, ಬೇಕರಿಲಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕಡ್ಲಿ ತಗೊಂಡ್ಬಿಟ್ಟು ತಿನ್ಕೊಂತ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಆಮೇಲೆ ಒಂದ್ ಓರಿ ನಮ್ಗೆ ಗುದ್ದಾಕ್ ಬಂತು ಗ್ಯಾಸ್, ಹಿಂಗಂದೆ ನಾನು ಯಾಕೆ ಆಮೇಲೆ ಸ್ವಲ್ಪ ದೂರ ನಡ್ಕೊಂಡ್ ಬನ್ನಿ, ಒಂದ್ ಗಾಡಿ ಕಳಿಸ್ತೀನಿ ಅಂತ ಹೇಳಿದ್ರು. ನಾವು ಟ್ಯಾಕ್ರಿ ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ವಿ ಗೈಸ್, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಗೈಸ್, ಈ ತರ ಗಾಡಿ ಕಳಿಸ್ತಾರಂತ. ನೋಡ್ರಿ ಗೈಸ್, ಇಂಥ ಗಾಡಿ ಕಳ್ಸಂಗಿದ್ರು ಅಂತ ಅವ್ರು. ಅತ್ಕೇಟಪ್ಪ ಆಯ್ತು, ಇದು ಹೋಗೋ ಸ್ಪೀಡ್ ನೋಡ್ತಾ ಇದ್ರೆ ಮೋಸ್ಟ್ಲಿ ನಾವ್ ಇವತ್ತು ಸಂಜೆ ಏನಾದ್ರು ಮುಟ್ಬೋದು ಅಂತ ಅನಿಸ್ತಾ ಇದೆ ನನಗೆ. ನಮ್ ಕಡೆ ಎಲ್ಲ ಮೆಕ್ಕೆಜೋಳ ಸೀಡ್ಸ್ ಇವನ್ನ ನೋಡಿ 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 ಬೇಜಾರು. ಈ ಕಡೆ ನೋಡ್ರಿ ಎಷ್ಟು ಸಖತ್ತೈತಿ, ಭತ್ತ ತೋಟ, ತೆಂಗಿನ ತೋಟ. ಅದು ಫೋಟೋ ಅಕ್ಕ ನೀನ್ ನೋಡಿ ಎಗ್ರಿ ಬಿಡಕ್ಕಳಕ್ಕ ಅಂತ ಫೋಟೋ ಐತಲಕ್ಕ. ಬೆದ್ರದೊಂದೆಲ್ಲಕ್ಕ ನೀನು ಬೆದ್ರ ದೆವ್ವ ಇವಿಟಿ. ಕೊನೆಗ ಅಣ್ಣ ಇದೇನೋ ಪ್ರಧಾನ ಅನ್ಕೊಂಡ್ಬಿಟ್ಟು ಕೊನೆಗ ನೆಲಕುದ್ರೆ ಬಂದು ವಿಷಯದಾಗ ಗುರು ಅಲ್ಲಿನ ಚೋಟ್ರಿ ಒಳಗೆ ಹೋಗ್ಬಿಟ್ಟು ನಮ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಗಾಯ್ಸ್ ಇವತ್ತಿನ ನೋಡಿ ಅಷ್ಟೇ, ಮುಂದಿನ ವಿಡಿಯೋ ಸಿಗುವ. ಬಾಯ್.